ತುಂಬಾ ಇಂಪಾರ್ಟೆಂಟ್ ಮಾತುಗಳನ್ನ ಇವತ್ತು ನಾನು ಹೇಳ್ತಾ ಇದ್ದೀನಿ. ಇವತ್ತು ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿದ್ರೆ, ನಾನು ಹೇಳೋದನ್ನೆಲ್ಲ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು, ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡಿದ್ರೆ, ಅದೇ ಮೈಂಡ್ ಸೆಟ್ಟು, ಅದೇ ಥಾಟ್ ಪ್ರೊಸೆಸ್ ಜೊತೆಗೆ ನೀವು ಆ ಡೈರೆಕ್ಷನ್‌ನಲ್ಲಿ ಹೋದ್ರೆ, ನಾನು ಬರೆದು ಕೊಡ್ತೀನಿ ನಿಮ್ಮ ಲೈಫಲ್ಲಿ ನೀವು ಖಂಡಿತ ಸಕ್ಸಸ್‌ಫುಲ್ ಆಗೇ ಆಗ್ತೀರಾ. ಅದನ್ನ ಯಾರೂ ತಡೆಯಕ್ಕಾಗಲ್ಲ. ಈ ಟೈಮಲ್ಲಿ ನೀವು ಯಾವ ಕಂಡೀಷನ್‌ನಲ್ಲಿ ಇದ್ದೀರಾ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗಲ್ಲ. ಏನು ಡಿಫರೆನ್ಸ್ ಕೂಡ ಆಗಲ್ಲ. ನೀವು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರೆ, ಫೇಲ್ಯೂರ್ಸ್ ಅನ್ನ ಫೀಲ್ ಮಾಡ್ತಾ ಇದ್ರೆ, ನಿಮ್ಮ ಜೀವನ ಕತ್ತಲೆಯಿಂದ ಕೂಡಿರಬಹುದು. ಏನ್ ಮಾಡ್ಲಿ? ಎಲ್ಲಿಗೆ ಹೋಗ್ಲಿ? ಅಂತ ನೀವು ದಾರಿ ಕಾಣ್ದನೆ ಕೂತಿರ್ಬೋದು. ಇವತ್ತು ನಾನು ಹೇಳ್ತಾ ಇರೋದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ, ಖಂಡಿತ ಇದನ್ನೆಲ್ಲ ದಾಟಿ ಸಕ್ಸಸ್‌ಫುಲ್ ಆಗ್ತೀರಾ ಲೈಫಲ್ಲಿ. ಸಾಮಾನ್ಯ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ಮಕ್ಕಳಿಗೆ, ವಯಸ್ಸಾಗಿರೋರ್ಗೆ ಪ್ರತಿಯೊಬ್ಬರಿಗೂ ಇದು ಅರ್ಥ ಆಗ್ಬೇಕು ಅಂತ ಈ ವಿಡಿಯೋನ ನೀವು ಸಾಧ್ಯವಾದಷ್ಟು ಶೇರ್ ಮಾಡಿ. ಯಾಕೆಂದ್ರೆ ಇದರಿಂದ ಪಾಸಿಟಿವಿಟಿ ಸ್ಪ್ರೆಡ್ ಆಗ್ಲಿ. ಹಾಗೇನೆ ನಿಮ್ಮಿಂದ ಇನ್ನೂ ಹಲವರ ಜೀವನದಲ್ಲಿ ಒಂದು ಬೆಳಕು ಬರಲಿ. ಅವರ ಬ್ಲೆಸ್ಸಿಂಗ್ಸ್ ಕೂಡ ನಿಮಗೆ ಸಿಗುತ್ತೆ. ಈ ವಿಡಿಯೋನ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ರೆ ನನ್ನ ಪರಿಚಯ ಹೇಳ್ಬಿಡ್ತೀನಿ. ಐ ಆಮ್ ಮೋಟಿವೇಶನ್ ಸ್ಪೀಕರ್, ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಅಂಡ್ ಆಲ್ಸೋ ಲೈಫ್ ಕೋಚ್. ನನ್ನ ಹೆಸರು ಡಾಕ್ಟರ್ ಮಂಜುಳಾ ಕಿರಣ್ ಅಂತ. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಕೊನೆವರೆಗೂ ನೋಡಿ, ಯಾವುದನ್ನು ಮಿಸ್ ಮಾಡಬೇಡಿ, ಸ್ಕಿಪ್ ಮಾಡಬೇಡಿ. ಹಾಗೇನೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ಒಂದು ಕೆಟ್ಟ ಪದದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದು ತುಂಬಾ ಒಂದ್ಸಲ ಎಂಬಾರಸ್ ಮಾಡುತ್ತೆ, ಕೆಲವು ಸರಿ ತುಂಬಾ ಬೇಜಾರು ಮಾಡಿಸುತ್ತೆ, ಹಾಗೆ ಅವಮಾನನೂ ಮಾಡಿಸುತ್ತೆ. ಆ ಪದ ಯೋಗ್ಯತೆ. ಯೋಗ್ಯತೆ ಅನ್ನೋ ಪದ ಇದೆಯಲ್ಲ, ಅದು ತುಂಬಾ ಕೆಟ್ಟದ ಪದ, ತುಂಬಾ ಕಟುವಾದ ಪದ ಅದು. ಬಟ್ ನಿಜಾನೂ ಹೌದು. ನಮ್ಮ ಯೋಗ್ಯತೆಯಿಂದ ನಮ್ಮ ಸುತ್ತ ಇರೋ ಒಂದು ಸೊಸೈಟಿ ನಮ್ಮನ್ನ ಜಡ್ಜ್ ಮಾಡುತ್ತೆ. ನನ್ನ ಹತ್ರ ಎಷ್ಟು ಹಣ ಇದೆ, ನಾನು ಎಷ್ಟು ವರ್ತ್‌ಫುಲ್ ಆಗಿದ್ದೀನಿ, ಅದರ ಮೇಲೆ ನನ್ನ ಯೋಗ್ಯತೆನ ಅಳೆಯುತ್ತೆ ಸೊಸೈಟಿ. ಎಷ್ಟು ಜಾಸ್ತಿ ಹಣ ಇರುತ್ತೋ ಅಷ್ಟು ಜಾಸ್ತಿ ನನ್ನ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಮನಿನೇ ಎಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಮನಿ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಹಣ ತುಂಬಾ ಮುಖ್ಯವಾದದ್ದು. ಬಿಕಾಸ್ ಯಾವಾಗ ನಮ್ಮ ಹತ್ರ ದುಡ್ಡಿರುತ್ತೆ, ಆಗ ನಮ್ಮ ಹತ್ರ ಫ್ರೀಡಮ್ ಕೂಡ ಇರುತ್ತೆ. ಫ್ರೀ ಆಗಿರ್ತೀವಿ. ನಮಗೇನ್ ಬೇಕೋ ಹಾಗೆ ನಾವು ಜೀವನ ಮಾಡ್ತೀವಿ. ನಮಗೇನ್ ಬೇಕೋ ಆ ಸಂತೋಷನ ನಾವು ಪಡ್ಕೊಳ್ತೀವಿ. ಎಲ್ರಿಗೂ ಫೀಲ್ ಆಗಿರುತ್ತೆ. ತುಂಬಾ ಸರಿ ನಮಗಿಷ್ಟ ಆಗಿರೋದನ್ನ ತಗೋಬೇಕು ಅಂತ ತುಂಬಾ ಆಸೆ ಇದ್ರೂ ಕೂಡ ಮನಸ್ಸನ್ನ ತುಂಬಾ ಗಟ್ಟಿ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಯಾಕೆಂದ್ರೆ ನನ್ನ ಕೈಲಿ ಅಫೋರ್ಡ್ ಮಾಡೋದಕ್ಕೆ ಆಗಲ್ಲ ಅಂತ. ಆ ಸಮಯದಲ್ಲಿ ನಮ್ಮ ಹತ್ರ ಹಣ ಇದ್ದಿದ್ರೆ ನಮಗೆ ಬೇಜಾರಾಗ್ತಾ ಇರ್ಲಿಲ್ಲ. ನಮಗೇನ್ ಬೇಕೋ ಅದನ್ನ ತಗೊಂಡ್ಬಿಡ್ತಾ ಇದ್ವಿ ಅಲ್ವಾ? ಐ ಹೋಪ್ ಯು ಅಗ್ರಿ ವಿತ್ ಮೀ. ಸೊ ನಾವು ಇದನ್ನ ಚೇಂಜ್ ಮಾಡ್ಕೋಬೇಕಿವತ್ತು. ನಮ್ಮ ಲೈಫನ್ನ ನಾವು ರಿವರ್ಸ್ ಮಾಡಬೇಕು. ಈ ವಿಡಿಯೋ ಮೂಲಕ ನಾವು ಎಲ್ಲವನ್ನ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಲೈಫಲ್ಲಿ ಪ್ರತಿಯೊಂದರ ಜೊತೆ ನಮ್ಮ ರಿಲೇಶನ್‌ಶಿಪ್ ಇರುತ್ತೆ. ಅದು ಪೇರೆಂಟ್ಸ್ ಇರ್ಬೋದು, ಸಿಬ್ಲಿಂಗ್ಸ್ ಇರ್ಬೋದು, ಅಂದ್ರೆ ಅಕ್ಕ ತಂಗಿ, ಅಣ್ಣ ತಮ್ಮ ಇರ್ಬೋದು, ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು. ಈ ವಿಡಿಯೋ ನೋಡ್ತಾ ಇದ್ರೆ ನನ್ನ ಮತ್ತೆ ನಿಮ್ಮ ಮಧ್ಯೆ ಕೂಡ ಒಂದು ಈಗಾಗಲೇ ರಿಲೇಶನ್‌ಶಿಪ್ ಶುರು ಆಗ್ಬಿಟ್ಟಿದೆ. ನಮ್ಮ ಕಾಲೇಜು, ನಮ್ಮ ಜಾಬು, ಹೀಗೆ ಪ್ರತಿಯೊಂದರ ಜೊತೆ ನಾವು ಒಂದು ರಿಲೇಶನ್‌ಶಿಪ್ ಅನ್ನ ಇಟ್ಕೊಂಡಿರ್ತೀವಿ. ಅಂಡ್ ಸೇಮ್ ಗೋಸ್ ವಿತ್ ಮನಿ. ದುಡ್ಡಿನ ಜೊತೆ ಕೂಡ ನಮ್ಮ ಒಂದು ರಿಲೇಶನ್‌ಶಿಪ್ ಬಿಲ್ಡ್ ಆಗಿರುತ್ತೆ. ಹಾಗಾದ್ರೆ ಈ ರಿಲೇಶನ್‌ಶಿಪ್ ಹೇಗೆ ಬಿಲ್ಡ್ ಆಗಿರುತ್ತೆ ಅಂದ್ರೆ, ಅದು ನಮ್ಮ ಬ್ರೈನ್ ಮೂಲಕ. ನಮ್ಮ ಬ್ರೈನ್ ಮೂಲಕ. ನಮ್ಮ ಬ್ರೈನ್ ಏನು? ಅದೊಂದು ಮಿರರ್ ಇದ್ದ ಹಾಗೆ, ಒಂದು ಕನ್ನಡಿ ಇದ್ದ ಹಾಗೆ. ಮಿರರ್‌ನ ಕ್ಯಾರೆಕ್ಟರಿಸ್ಟಿಕ್ ಏನಿರುತ್ತೆ? ಅದರ ಮುಂದೆ ನೀವು ಹೇಗಿರ್ತೀರೋ ಅದೇ ನಿಮಗೆ ರಿಫ್ಲೆಕ್ಟ್ ಅನ್ನ ಕೊಡುತ್ತೆ. ಯಾವುದೇ ಒಂದು ಸಂಬಂಧದಲ್ಲಿ ಇರ್ಲಿ, ಅದು ಪರ್ಸನ್ ಜೊತೆ ಆಗಿರ್ಲಿ, ಜಾಬ್ ಜೊತೆ ಆಗಿರ್ಲಿ, ಮನಿ ಆಗಿರ್ಲಿ, ನಿಮ್ಮ ಒಂದು ಮನೆ ಕೂಡ ಆಗಿರ್ಲಿ, ನೀವು ಹೇಗೆ ಆ ಸಂಬಂಧನ ಇಟ್ಟುಕೊಂಡಿರ್ತೀರೋ ಅದನ್ನೇ ನಿಮ್ಮ ಬ್ರೈನು ನಿಮಗೆ ವಾಪಸ್ ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ. ಆ ಒಂದು ರಿಫ್ಲೆಕ್ಷನ್ ಇಂದ ನಮ್ಮಲ್ಲಿ ಒಂದು ನಂಬಿಕೆ ಅನ್ನೋದು ಹುಟ್ಕೊಂಡ್ಬಿಟ್ಟಿರುತ್ತೆ. ಆ ಒಂದು ನಂಬಿಕೆ ನಮ್ಮ ಎಕ್ಸ್ಪೀರಿಯನ್ಸ್ ಇಂದ ಬಂದಿರುತ್ತೆ. ಇಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಇಂದ ಒಂದು ಪ್ರಬಲವಾದ ಒಂದು ಬಿಲೀಫ್ ಸಿಸ್ಟಮ್ ಹುಟ್ಕೊಂಡ್ಬಿಟ್ಟಿರುತ್ತೆ ನಮ್ಮ ಬ್ರೈನ್ ಅಲ್ಲಿ. ಈಗ ನಾವು ನಮ್ಮ ಬಾಲ್ಯಕ್ಕೆ ಸ್ವಲ್ಪ ಹಿಂತಿರುಗಿ ಹೋಗೋಣ. ಈಗ ಪ್ರೆಸೆಂಟ್ ಅಲ್ಲಿ ನೀವು ಯಾವುದೇ ವಯಸ್ಸಿನವರಾಗಿರ್ಲಿ, ಅದು 20 ಆಗಿರ್ಲಿ ಅಥವಾ 80 ಆಗಿರ್ಲಿ, ಅದೇನು ಡಿಫರೆನ್ಸ್ ಆಗಲ್ಲ. ಇಲ್ಲಿ ನ್ಯೂರೋ ಸೈನ್ಸ್ ಅಲ್ಲಿ ಹೇಳಲಾಗಿದೆ, ಯಾವಾಗ ಮಗುವಿನ ಜನ್ಮ ಆಗುತ್ತೆ ಫ್ರಮ್ 0 to 2 ಇಯರ್ಸ್, ಅಂದ್ರೆ 0 ಇಂದ 2 ಇಯರ್ಸ್ ಅದು ಡೆಲ್ಟಾ ಫ್ರೀಕ್ವೆನ್ಸಿಯಲ್ಲಿ ಇರುತ್ತೆ. ಅಂದ್ರೆ ಡೆಲ್ಟಾ ಸ್ಟೇಟ್ ಅಲ್ಲಿ ಇರುತ್ತೆ. ಫ್ರಮ್ 3 to 6 ಇಯರ್ಸ್ ಅದು ಥೀಟಾ ಸ್ಟೇಟ್ ಅಲ್ಲಿ ಇರುತ್ತೆ. ಹಾಗೇನೆ 7 ಇಂದ 12 ವರ್ಷ, ಅಂದ್ರೆ 7 to 12 ಇಯರ್ಸ್ ಅದು ಆಲ್ಫಾ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ಆಸ್ ಪರ್ ನ್ಯೂರೋ ಸೈನ್ಸ್, 0 to 6 ಇಯರ್ಸ್ ಇರುತ್ತಲ್ಲ, ಮಗುವಿನ ಬ್ರೈನು ಇವಾಲ್ವ್ ಆಗ್ತಾ ಇರುತ್ತೆ. ಅವಾಗ ಆ ಮಗುವಿನ ಬ್ರೈನ್ಗೆ ಅನಾಲಿಸಿಸ್ ಮಾಡುವಂತಹ ಶಕ್ತಿ ಇರಲ್ಲ, ಕ್ವಶನ್ ಮಾಡುವಂತಹ ಶಕ್ತಿ ಇರಲ್ಲ, ಯೋಚನೆ ಮಾಡುವಂತಹ ಶಕ್ತಿ ಕೂಡ ಇರೋದಿಲ್ಲ. ನೀವೇನೇ ಹೇಳಿದ್ರು ಅದು ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತಾ ಇರುತ್ತೆ, ನಂಬಿಕೊಂಡು ಹೋಗ್ತಾ ಇರುತ್ತೆ. ನೀವ್ ಏನೇ ಹೇಳಿದ್ರು ಅದರ ಬ್ರೈನು ಅಲ್ಲಿ ಹಾಗೆ ಪ್ರಿಂಟ್ ಆಗ್ತಾ ಇರುತ್ತೆ. ಅದಕ್ಕೆ ಅನಲೈಸೇಷನ್ ಪವರ್ ಆ ಸಮಯದಲ್ಲಿ ಇರಲ್ಲ. ಯಾವಾಗ ಅದು 7 ರಿಂದ 12 ವರ್ಷಕ್ಕೆ ಕಾಲಿಡುತ್ತೆ, ಆಗ ಆಲ್ಫಾ ಸ್ಟೇಟ್‌ಗೆ ಹೊರಟೋಗುತ್ತೆ. ಆ ಸಮಯದಲ್ಲಿ ಮಗುವಿನ ಕಾನ್ಷಿಯಸ್ ಮೈಂಡ್ ಏನಿದೆ, ಇವಾಲ್ವ್ ಆಗೋದಕ್ಕೆ ಶುರು ಆಗುತ್ತೆ. ಅಲ್ಲಿಂದ ಅದು ಕ್ವೆಶ್ಚನ್ಸ್ ಕೇಳೋದು, ರೀಸನಿಂಗ್ ಕಡೆಗೆ ಗಮನ ಕೊಡೋಕ್ಕೆ ಶುರು ಆಗುತ್ತೆ. ಆ ಸಮಯದಲ್ಲಿ ಸಬ್ಕಾನ್ಷಿಯಸ್ ಮೈಂಡು ಕಾನ್ಷಿಯಸ್ ಮೈಂಡು ಎವಾಲ್ವ್ ಆಗೋದಕ್ಕೆ ಶುರು ಆಗಿರುತ್ತಲ್ಲ, ಆಗ ಮಗುಗೆ ಡೌಟ್ ಬರೋದಕ್ಕೆ ಶುರು ಆಗುತ್ತೆ, ಕ್ವೆಶ್ಚನ್ಸ್ ಕೇಳ್ತಾ ಇರುತ್ತೆ. ಅದ್ಯಾಕಾಗೆ, ಇದ್ಯಾಕೀಗೆ? ನಿಮಗೆ ಗೊತ್ತಿರುತ್ತೆ 7 ವರ್ಷದ ಮಕ್ಕಳು ಎಷ್ಟು ತಲೆ ತಿಂತವೆ ಅಂತ. ಸೊ ಇದೇ ಕಾರಣ ಅದಕ್ಕೆ. ಹಾಗಾಗಿ ಈ ಸಮಯದಲ್ಲೇ ಮಕ್ಕಳು ತಮ್ಮ ಮನೆಯ ವಾತಾವರಣವನ್ನ ನೋಡ್ತಾ ನೋಡ್ತಾ ಬೆಳೆಯೋದಕ್ಕೆ ಶುರು ಮಾಡುತ್ತೆ.
ಪೇರೆಂಟ್ಸ್ ಹೇಗೆ ವರ್ತಿಸ್ತಾ ಇದ್ದಾರೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ, ಏನ್ ಮಾತಾಡ್ತಾ ಇದ್ದಾರೆ, ಹಾಗೇನೆ ಗ್ರ್ಯಾಂಡ್ ಪೇರೆಂಟ್ಸ್ ಇದ್ರೆ ಅವ್ರು ಹೇಗೆ ನಡ್ಕೊಳ್ತಾ ಇದ್ದಾರೆ, ಅವ್ರು ಏನ್ ಥಿಂಕ್ ಮಾಡ್ತಾ ಇದ್ದಾರೆ. ನಂತರ ಸ್ಕೂಲಿಗೆ ಸೇರಿಸ್ತೀವಿ, ಅಲ್ಲಿ ಟೀಚರ್ಸ್ ನ ನೋಡಿ ಬೆಳಿತಾರೆ. ಹಾಗೇನೆ ದೊಡ್ಡವರಾಗ್ತಾ ಆಗ್ತಾ ಸೊಸೈಟಿಯನ್ನ ನೋಡ್ತಾರೆ. ರಿಲಿಜನ್ನು, ಕಂಟ್ರಿ, ಸಂಪ್ರದಾಯ, ಸಂಸ್ಕೃತಿ ಇದನ್ನೆಲ್ಲ ನೋಡ್ತಾ ನೋಡ್ತಾ ಮಗು ಬೆಳೆಯೋದಕ್ಕೆ ಶುರು ಮಾಡುತ್ತೆ. ಇದರಲ್ಲಿ ತುಂಬಾ ಫ್ಯಾಕ್ಟರ್ಸ್ ಇದೆ. ಆದ್ರೆ ನಾವು ಇವತ್ತು ಹಣದ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದ್ರಿಂದ ಅದು ಹಣದ ಬಗ್ಗೆನೂ ಅಬ್ಸರ್ವ್ ಮಾಡ್ತಾ ಇರುತ್ತೆ, ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ತಾ ಇರುತ್ತೆ. ನಾವೆಲ್ಲ ಒಂಥರ ಬಿಲಾಂಗ್ ಆಗಿರೋದು ಟಿಪಿಕಲ್ ಇಂಡಿಯನ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ. ಸೊ ಮಗು ಬಾಲ್ಯದಿಂದನೇ ಏನ್ ನೋಡ್ತಾ ಇರುತ್ತೆ, ಅಪ್ಪ ತುಂಬಾ ಕಷ್ಟ ಪಡ್ತಾ ಇದ್ದಾರೆ, ಹಣ ಬರ್ತಾ ಇದೆ, ಊಟಕ್ಕೆ ಬಟ್ಟೆಗೆ ಸರಿ ಆಗ್ತಾ ಇದೆ, ಹೊಸ ವರ್ಷಕ್ಕೆ ಮಾತ್ರ ಒಂದು ಯಾವ್ದಾದ್ರು ಹಬ್ಬಕ್ಕೆ ಹೊಸ ಬಟ್ಟೆ ಸಿಗ್ತಾ ಇದೆ. ಇದನ್ನೆಲ್ಲ ನೋಡಿ ನೋಡಿ ಆ ಮಗುವಿನ ಮನಸ್ಸಲ್ಲಿ ಸ್ಕ್ಯಾರ್ಸಿಟಿ ಅಂದ್ರೆ ಕೊರತೆಯ ಫೀಲಿಂಗು ಶುರು ಆಗ್ಬಿಟ್ಟಿರುತ್ತೆ. ಇಫ್ ಅನ್ಫಾರ್ಚುನೇಟ್ಲಿ ಮನೆ ವಾತಾವರಣ ಇನ್ನೂ ಕೆಟ್ಟದಾಗಿದ್ರೆ, ಇನ್ನೂ ಬಡತನದಿಂದ ಕೂಡಿದ್ರೆ, ಆ ಒಂದು ಟಾಪಿಕ್ ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ, ಆ ಸ್ಕ್ಯಾರ್ಸಿಟಿ ಮೈಂಡ್ಸೆಟ್ ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ, ಅದಕ್ಕೆ ನಾನಿರೋದೇ ಹೀಗೆ, ಹಣ ನಮ್ಮ ಹತ್ರ ಬರಕ್ ಸಾಧ್ಯನೇ ಇಲ್ಲ, ಒಂದು ಗಟ್ ಫೀಲಿಂಗ್ ಅಂದ್ರೆ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಅನ್ನ ಅದು ಬೆಳೆಸ್ಕೊಂಡ್ಬಿಟ್ಟಿರುತ್ತೆ. ಬಾಲ್ಯದಲ್ಲಿ ತುಂಬಾ ಸರಿ ಕೇಳಿರುತ್ತೆ, ಡೈಲಿ ಕೇಳ್ತಾ ಇರುತ್ತೆ, ಏನ್ ಮಾತಾಡ್ತಾರೆ ದೊಡ್ಡವರು ಹಣದ ಬಗ್ಗೆ ಅಂತ. ಹಣ ಮಾಡೋದು ತುಂಬಾ ಕಷ್ಟ, ಹಣ ತುಂಬಾ ಕೆಟ್ಟದ್ದು, ಶ್ರೀಮಂತರೆಲ್ಲ ತುಂಬಾ ಕೆಟ್ಟವರು, ಬರೀ ಅಡ್ಡದಾರಿನಲ್ಲೇ ಅವರು ದುಡಿತಾರೆ, ಅದಕ್ಕೆ ಇಷ್ಟು ದುಡ್ಡು ಮಾಡಿರೋದು, ದುಡ್ಡು ಮರದಲ್ಲಿ ಏನಾರ ಬೆಳೆಯುತ್ತಾ ಇಷ್ಟೊಂದು ಖರ್ಚು ಮಾಡೋದಕ್ಕೆ. ಇದನ್ನೆಲ್ಲ ಕೇಳ್ತಾ 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 ಯೋಚಿಸ್ತಾ ಮಗು ಬೆಳೀತಾ ಇದ್ರೆ, ಬಟ್ ಅನ್ಫಾರ್ಚುನೇಟ್ಲಿ 0 to 6 years ರಿಪೀಟೆಡ್ ಆಗಿ ಕೇಳಿಸ್ಕೊಂತ ಅದು ಆಟೋ ಸಜೆಷನ್ಸ್ ಅಲ್ಲಿ ಓಡೋದಕ್ಕೆ ಶುರು ಆಗುತ್ತೆ. ಅಂದ್ರೆ ಆ ಮಾತುಗಳು ಟೈಪ್ ರಿಕಾರ್ಡ್ ತರ, ಹಳೇ ಟೈಪ್ ರಿಕಾರ್ಡ್ ತರ ರಿಪೀಟ್ ಆಗ್ತಾನೆ ಇರುತ್ತೆ. ಸೊ 7 ವರ್ಷದಿಂದ ಇವತ್ತಿನವರೆಗೂ ನಿಮ್ಮ ವಯಸ್ಸು ಎಷ್ಟೇ ಆಗಿದ್ರು ಕೂಡ ಅದೇ ಮಾತುಗಳು ಆಟೋ ಪೈಲಟ್ ಅಲ್ಲಿ ನಡೀತಾ ಇದೆ. ನೆಗೆಟಿವ್ ಥಾಟ್ ಹಣದ ಬಗ್ಗೆ ಅದು ಈಗ ನಿಮ್ಮಲ್ಲಿ ಆಟೋ ಪೈಲಟ್ ಅಲ್ಲಿ ಓಡ್ತಾ ಇದೆ. ಬಿಲೀವ್ ಮೀ, ಅದೇ ಕಾರಣದಿಂದ ನೀವು ಲೈಫ್ ಅಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಬಡತನ ನೋಡ್ತಾ ಇದ್ದೀರಾ, ಹಣ ಮಾಡೋದಕ್ಕೆ ಆಗ್ತಾ ಇಲ್ಲ. ನಾವು ತುಂಬಾ ಕಡೆ ನೋಡಿದೀವಿ, ಬಡವರ ಮಕ್ಕಳು ಬಡವರಾಗೇ ಇರ್ತಾರೆ, ಕೆಲವರು ಶ್ರೀಮಂತರಾಗಿರ್ತಾರೆ, ತುಂಬಾ ಒಂದು ಎಕ್ಸೆಪ್ಷನಲ್ ಕೇಸಸ್ ತುಂಬಾ ಇದೆ. ಆದ್ರೆ ಶ್ರೀಮಂತನ ಮಗ ಆಟೋಮೆಟಿಕಲಿ ಶ್ರೀಮಂತ ಆಗ್ತಾನೆ. ಅವನು ಅಪ್ಪನ ದುಡ್ಡನ್ನ ಯೂಸ್ ಮಾಡದೇ ಇದ್ರು ತನ್ನ ಸ್ವಂತ ಬುದ್ಧಿಮತ್ತೆಯಿಂದಾನು ಹಣ ಗಳಿಸ್ತಾನೆ. ಯಾಕೆಂದ್ರೆ ಬಾಲ್ಯದಿಂದನೇ ಅವ್ನು ಏನ್ ನೋಡ್ಕೊಂಡ್ ಬಂದಿರ್ತಾನೆ, ಹಣ ಮಾಡ್ಬೇಕು, ಹಣ ಗಳಿಸೋದು ತುಂಬಾ ಈಸಿ, ಬಿಸ್ನೆಸ್ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಮನೆಗಳಲ್ಲಿ ಸ್ಟ್ರಾಟಜಿಸ್ ಬಗ್ಗೆ ಮಾತಾಡಿರ್ತಾರೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಿರ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಂಡು ಅದು ಆಟೋ ಪೈಲಟ್ ಅಲ್ಲಿ ಈಗಲೂ ನಡೀತಾ ಇರುತ್ತೆ. ಹಾಗೆ ಅವನು ಶ್ರೀಮಂತ ಆಗ್ತಾ ಹೋಗ್ತಾನೆ. ಆನ್ ದಿ ಅದರ್ ಹ್ಯಾಂಡ್, ಚಿಕ್ಕವರಿಂದ ನೀವು ಸ್ಟ್ರಗಲ್ ನ ನೋಡ್ತಾ ಇದ್ರೆ ಇದರಲ್ಲಿ ನಿಮ್ಮ ತಪ್ಪೇನು ಇಲ್ಲ. ಪಾಪ ನಿಮ್ಮನ್ನ ನಾವು ತಪ್ಪು ಅಂತ ಹೇಳಲ್ಲ, ಪೇರೆಂಟ್ಸ್ ತಪ್ಪು ಅಂತಾನು ಹೇಳಲ್ಲ, ನೀವು ಅನ್ಅವೇರ್ ಆಗಿದ್ರಿ ಅಷ್ಟೇನೆ. ಸೊ ಇವತ್ತು ಈ ಒಂದು ಸ್ಟ್ರಾಂಗ್ ಬಿಲೀಫ್ ಅನ್ನ ಬ್ರೇಕ್ ಮಾಡೋಣ. ನಮ್ಗೆಲ್ಲ ಗೊತ್ತಿದೆ, ನಾವು ಯಾವುದೇ ಒಂದು ಎಮೋಷನ್ಸ್ ಅಲ್ಲಿ ಇದ್ರೂ ಕೂಡ ಅದು ನಮ್ಮ ಮೈಂಡ್ ಮತ್ತೆ ಬಾಡಿ ಮೇಲೆ ತುಂಬಾ ಸ್ಟ್ರಾಂಗ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಹಣದ ಕೊರತೆ ಅನ್ನೋದಿದೆಯಲ್ಲ, ಅದೊಂದು ನೆಗೆಟಿವ್ ಎಮೋಷನ್. ಅದು ಹಾಗೇನೆ ನಿಮ್ಮ ಬಾಡಿ ಮೈಂಡ್ ಅಲ್ಲಿ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ನೆಗೆಟಿವಿಟಿನ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಪಾರ್ಟಿಗೆ ಹೋಗಿದ್ರಿ ಅನ್ಕೊಳ್ಳಿ, ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗಿರ್ತೀರಾ, 10 ಜನರಲ್ಲಿ 9 ಜನನ ಮೀಟ್ ಮಾಡಿದಾಗ ಅವರೆಲ್ಲ ಹೇಳ್ತಾರೆ, ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ, ತುಂಬಾ ಗಾರ್ಜಿಯಸ್ ಆಗಿ ಕಾಣಿಸ್ತಿದ್ಯಾ ಅಂತ. ಆದ್ರೆ ಒಬ್ರು ನಿಮ್ಮನ್ನ ನೋಡಿ ಇಷ್ಟಪಡದಲ್ಲೇ ಇರೋರು ಅಥವಾ ನಿಮ್ ಬಗ್ಗೆ ಜಲಸ್ ಇರೋರು, ಏನಿದು ಇಷ್ಟು ಕೆಟ್ಟದಾಗ ಬಟ್ಟೆ ಹಾಕೊಂಡ್ ಬಂದಿದ್ಯಾ, ಚೆನ್ನಾಗೇ ಕಾಣ್ತಾ ಇಲ್ಲ ಅಂತ ಹೇಳ್ಬಿಟ್ರೆ, ನೀವೇನ್ ಮಾಡ್ತೀರಾ, 9 ಜನ ನಿಮ್ಗೆ ಹೊಗಳಿದ್ರಲ್ವಾ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಅಂತ, ಅದನ್ನ ಬಿಟ್ಬಿಡ್ತೀರಾ. ನೀವು ಒಬ್ರು ಕೆಟ್ಟದಾಗಿ ಮಾತಾಡಿದ್ರಲ್ಲ, ಅದನ್ನೇ ಯೋಚನೆ ಮಾಡ್ತಾ ಇರ್ತೀರಾ, ಅದೇ ಆಟೋ ಪೈಲಟ್ ಅಲ್ಲಿ ಓಡ್ತಾ ಇರುತ್ತೆ. ಇದರ ಅರ್ಥ ಏನು ಅಂದ್ರೆ, ನಾವೇನ್ ಹ್ಯೂಮನ್ಸ್ ಇದೀವಿ, ನೆಗೆಟಿವ್ ಎಮೋಷನ್ಸ್ ನ ಬೇಗ ಅಟ್ರಾಕ್ಟ್ ಮಾಡ್ಕೊಂಡ್ಬಿಡ್ತೀವಿ. ನೆಗೆಟಿವಿಟಿ ತುಂಬಾ ಬೇಗ ಪ್ರಭಾವ ಬೀರುತ್ತೆ ನಮ್ಮ ಮೈಂಡ್ ಮೇಲೆ. ಹಾಗಾಗಿ ಬಾಲ್ಯದಿಂದ ಇಲ್ಲಿಯವರೆಗೂ ಹಣದ ವಿಚಾರದಲ್ಲಿ ನೆಗೆಟಿವ್ ಎಮೋಷನ್ಸ್ ಜೊತೆ ನಾವು ಡ್ರಿವನ್ ಆಗ್ಬಿಟ್ಟಿದೀವಿ. ಅದನ್ನ ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ಬೇಕು ಅಂದ್ರೆ ಖಂಡಿತ ಆಗಲ್ಲ, ಅದಕ್ಕೆ ತುಂಬಾ ಸಮಯ ಬೇಕು. ಆದ್ರೆ ಇದನ್ನ ನಾನು ಹೇಳೋದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಆದಷ್ಟು ಬೇಗ ನೀವು ಆ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಕೊಂಡ್ಬಿಡ್ತೀರಾ. ಹಲವಾರು ಚಿಕ್ಕ ಚಿಕ್ಕ ವಿಚಾರಗಳು ನಿಮ್ಮನ್ನ ದೊಡ್ಡವರನ್ನಾಗಿ ಮಾಡುತ್ತೆ ಜೀವನದಲ್ಲಿ, ಅಂಡ್ ಮ್ಯಾನಿಫೆಸ್ಟ್ ಮಾಡ್ಬಿಡ್ತೀರಾ. ಬೇಕಾದನ್ನೆಲ್ಲ ನೀವು ಪಡ್ಕೊಳ್ತೀರಾ ಅಂಡ್ ಸಕ್ಸಸ್ಫುಲ್ ಕೂಡ ನೀವು ಬೇಗ ಆಗ್ತೀರಾ. ಸೊ ಈಗ ನಾವೇನ್ ಮಾಡ್ಬೇಕು ಅಂದ್ರೆ, ಹೇಗೆ ಹಣದ ಬಗ್ಗೆ ಇರುವಂತ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಕೋಬೇಕು ಅಂದ್ರೆ, ನಾವು ಗೇಮ್ ಆಡ್ಬೇಕಿಲ್ಲಿ. ಲೈಕ್ ವಿಡಿಯೋ ಗೇಮ್ ಆಡ್ತೀವಲ್ಲ ನಾವು, ನಿಮ್ಮನ್ನ ನೀವು ಆ ವಿಡಿಯೋ ಗೇಮ್ ನ ಒಂದು ಆಟದ ಹೀರೋನಾಗಿ ಮಾಡ್ಕೋಬೇಕು ನೀವು. ಈ ಒಂದು 3D ವರ್ಲ್ಡ್ ಅಲ್ಲಿ, ಅಂದ್ರೆ 3 ಡೈಮೆನ್ಷನಲ್ ವರ್ಲ್ಡ್ ಅಂತ ನಾವೇನ್ ಹೇಳ್ತೀವಿ, 3D ವರ್ಲ್ಡ್ ಅಂತ ನಾವ್ ಯಾಕೆ ಕರಿತೀವಿ ಅಂದ್ರೆ, ಯಾವ ಜಾಗದಲ್ಲಿ ಸಮಯ ಮತ್ತೆ ಎನರ್ಜಿನ ಅಪ್ಲೈ ಮಾಡ್ತೀವೋ ಅದನ್ನ ನಾವು 3 ಡೈಮೆನ್ಷನಲ್ ವರ್ಲ್ಡ್ ಅಂತ ಕರಿತೀವಿ. ಈಗ ನಿಮ್ಮ ಡ್ರೀಮ್ ಏನಿದೆ, ವಿತಿನ್ 3 years ನೀವು 3 ಕೋಟಿ ಹಣವನ್ನ ಮಾಡಬೇಕು. ಈ ಒಂದು 3D ವರ್ಲ್ಡ್ ಅಲ್ಲಿ ನಿಮ್ಮ ಡ್ರೀಮು 3 ವರ್ಷದಲ್ಲಿ 3 ಕೋಟಿ ಹಣವನ್ನ ಸಂಪಾದನೆ ಮಾಡೋದು. ಈಗ ನಿಮ್ಮನ್ನ ನೀವು ಫ್ಯೂಚರ್ ಇಂದ ಸಪ್ರೇಟ್ ಮಾಡ್ಕೋಬೇಕು, ನಿಮ್ಮದೇನೇ ಕಂಡೀಷನ್ ಇದ್ರೂ ಕೂಡ. ಈ ಒಂದು 3 ವರ್ಷದ ನಂತರ ನನ್ನ ಹತ್ರ 3 ಕೋಟಿ ವರ್ತ್ ನೆಟ್ ಇದೆ. ಇನ್ ದಿಸ್ 3D ವರ್ಲ್ಡ್ ಅಲ್ಲಿ ಟೈಮ್ ಮತ್ತೆ ಎನರ್ಜಿ ಎರಡೂ ಬೇಕಾಗುತ್ತೆ. ಸೊ 3D ವರ್ಲ್ಡ್ ಅಲ್ಲಿ ಇರುವಂತ ಮನುಷ್ಯ ಏನ್ ಮಾಡ್ತಾನೆ, ಡ್ರೀಮ್ ಫುಲ್ಫಿಲ್ ಆಗ್ಬೇಕು ಅಂದ್ರೆ ಇವತ್ತಿಂದಾನೇ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾಕೆಂದ್ರೆ ಆಫ್ಟರ್ 3 years ನನ್ನ ವರ್ತು 3 ಕೋಟಿ ಆಗಬೇಕು.
ನನ್ನ ಯೋಗ್ಯತೆ 3 ಕೋಟಿ ಆಗಬೇಕು ಅಂದರೆ ನಾನು ಇವತ್ತಿಂದನೇ ಕೆಲಸವನ್ನು ಶುರು ಮಾಡಬೇಕು. ನಾನು ಬಿಸ್ನೆಸ್ ಮಾಡ್ತೀನೋ, ಜಾಬ್ ಮಾಡ್ತೀನೋ, ಫಾರಿನಲ್ಲಿ ಜಾಬ್ ಮಾಡಿ ಅಲ್ಲಿ ದುಡಿತೀನೋ, ಎಲ್ಲಿಂದನೋ ನಾನು ಗೊತ್ತಿಲ್ಲ ಏನು ಮಾಡ್ತೀನೋ, ಒಟ್ಟಲ್ಲಿ 3 ಕೋಟಿ ದುಡಿಮೆ ನಾನು ಮಾಡಲೇಬೇಕು ಅಲ್ವಾ? ಬಟ್ ಒಂದು ದೊಡ್ಡ ಸಮಸ್ಯೆ ಏನಿದೆ ಅಂದರೆ, ಯಾವಾಗ ಸಮಯದ ಪ್ರಶ್ನೆ ಬರುತ್ತೆ, ನಾನು 3 ವರ್ಷ ಎಕ್ಸಾಂಪಲ್ ತಗೊಂಡಿದ್ದೀನಿ ಅಷ್ಟೇನೆ. ಈ 3 ವರ್ಷದ ಸಮಯದಲ್ಲಿ ನಿಮ್ಮ ಮೈಂಡ್ ಅಂದರೆ ಕಾನ್ಷಿಯಸ್ ಮೈಂಡು ಕೊರತೆಯನ್ನು ಫೀಲ್ ಮಾಡ್ತಾನೆ ಇರುತ್ತೆ. ಮತ್ತೆ ಶುರು ಮಾಡ್ಕೊಳ್ಳುತ್ತೆ. ಬಿಕಾಸ್ ನಿಮ್ಮ ಜೀವನವನ್ನ ನೀವು ಕೊರತೆಯಿಂದನೇ ನೋಡ್ತಾ ಇರ್ತೀರಾ. ಫಾರ್ ಎಕ್ಸಾಂಪಲ್ ಈ ರೂಮಿಂದ ಆಚೆ ಏನಿದೆ ಅಂದ್ರೆ ನಾನು ಎದ್ದು ಹೋಗಿ ನೋಡೋಕ್ಕಾಗಲ್ಲ, ನನ್ನ ಬಾಡಿ ಹೋಗಿ ನೋಡೋಕ್ಕಾಗಲ್ಲ. ಆದ್ರೆ ನನ್ನ ಬ್ರೈನ್ ನೋಡ್ಬೋದಲ್ವಾ? ನನ್ನ ಬ್ರೈನ್ ನೋಡ್ಬೋದು, ಅಲ್ಲಿ ಯಾವ್ಯಾವ ಜಾಗದಲ್ಲಿ ಏನೇನು ಇಟ್ಟಿದ್ದೀನಿ ಅಂತ ಅದು ಗೊತ್ತಾಗುತ್ತೆ. ಬಟ್ ನಮ್ಮ ಬ್ರೈನ್ ಅಲ್ಲಿ ಹೋಗೋದಕ್ಕೆ ಸಾಧ್ಯತೆ ಇದೆ, ಅದು ಹೋಗುತ್ತೆ. ಯಾಕಂದ್ರೆ ನಮ್ಮ ಬ್ರೈನು ಒಂದು ಕನ್ನಡಿ ಇದ್ದ ಹಾಗೆ, ಅದಕ್ಕೆ ನೀವೇನ್ ತೋರಿಸ್ತೀರೋ ಅದೇ ನಿಮಗೆ ವಾಪಸ್ ರಿಫ್ಲೆಕ್ಟ್ ಆಗುತ್ತೆ ಅಂತ ನಾನು ಮೊದಲನೇ ಹೇಳಿದ್ದೀನಿ. ಅಂದ್ರೆ ನಿಮ್ಮ ಫ್ಯೂಚರ್ನ ಸಪರೇಟ್ ಮಾಡಿದ್ರಲ್ಲ ನೀವು, ನಿಮ್ಮ ಕಾನ್ಷಿಯಸ್ ಮೈಂಡ್ ಇದ್ದ ಅದನ್ನ ನೀವು ವಾಪಸ್ ತಗೋಬೇಕು. ಈ ಕ್ಷಣನೇ ಅಂದ್ರೆ ನಿಮ್ಮ ಮೈಂಡಿಗೆ ಕನ್ವಿನ್ಸ್ ಮಾಡಬೇಕು, ಯೋಚಿಸ್ಬೇಕು ನಿಮ್ಮ ಹತ್ರ ಆಲ್ರೆಡಿ ಈಗ 3 ಕೋಟಿ ಹಣ ಇದೆ ಅಂತ. ನೀವು ಯಾವಾಗ ಈ ರೀತಿ ಯೋಚಿಸ್ತೀರಾ ಅದೊಂದು ವೈಬ್ರೇಷನಲ್ ಮ್ಯಾಚ್ ಆಗ್ಬಿಡುತ್ತೆ. ಬಿಲೀವ್ ಮೀ, ಇದು ತುಂಬಾ ಸುಲಭದ ಮಾತಂತೂ ಅಲ್ಲ. ಇನಿಷಿಯಲ್ ಸ್ಟೇಜ್ ಅಲ್ಲಂತೂ ಸಾಧ್ಯನೇ ಆಗಲ್ಲ ಇದು. ತುಂಬಾ ಜನ ಕನ್ಫ್ಯೂಸ್ ಕೂಡ ಆಗ್ಬಿಟ್ಟಿದ್ದಾರೆ ಇಲ್ಲಿ, ಇದು ಹೇಗೆ ಸಾಧ್ಯ ಅಂತ. ಯಾಕಂದ್ರೆ ನನ್ನ ಅಕೌಂಟ್ ಅಲ್ಲಿ 10,000 ಇಲ್ಲ, ನಾನು ಹೆಂಗೆ 3 ಕೋಟಿ ಇದೆ ಅಂತ ನಾನು ಥಿಂಕ್ ಮಾಡ್ಬೇಕು ಅಂತ. ಇಲ್ಲೇ ಜನ ತಪ್ಪು ಮಾಡೋದು. ಈ 3D ವರ್ಲ್ಡ್ ಅಲ್ಲಿ ಎಲ್ಲಾ ಕಾಣಿಸ್ತಾ ಇದೆ, ಎಲ್ಲ ಎದುರುಗಡೆನೆ ಇದೆ. ರಿಯಾಲಿಟಿಯಲ್ಲಿ 3 ಕೋಟಿ ಇದೆ. ಸೊ ಫ್ಯೂಚರ್ಗೆ ನೀವು ಕನೆಕ್ಟ್ ಆಗೋದಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಅದರಿಂದ ಅದು ನಿಮ್ಮಿಂದ ದೂರ ಆಗ್ತಾ ಇದೆ. ನ್ಯೂರೋ ಸೈಂಟಿಸ್ಟ್ ಹೇಳ್ತಾರೆ, ಯಾವಾಗ ನಾವು ಗ್ರಾಟಿಟ್ಯೂಡ್ ಅನ್ನ ಇಟ್ಕೊಂಡಿರ್ತೀವಿ, ನನ್ನ ಹತ್ರ ಇರೋದಕ್ಕೆಲ್ಲ ನಾನು ಯಾವಾಗ ಥ್ಯಾಂಕ್ಸ್ ಹೇಳ್ತೀನಿ, ಫ್ಯೂಚರ್ ಅಲ್ಲಿ ಸಿಗೋದಕ್ಕೆಲ್ಲ ನಾನು ಈಗಲೇ ಯಾವಾಗ ಥ್ಯಾಂಕ್ಸ್ ಹೇಳ್ತೀನಿ, ನೀವು ಎಂಪವರ್ ಆಗ್ತಾ ಇದ್ದೀರಾ, ಪವರ್ನ ಎನ್ಹಾನ್ಸ್ ಮಾಡ್ಕೊಳ್ತಾ ಇರ್ತೀರಾ. ನಿಮ್ಮೊಳಗೆ ಆಟೋಮೆಟಿಕಲಿ ಕಾನ್ಫಿಡೆನ್ಸ್ ಬರೋದಕ್ಕೆ ಶುರು ಆಗುತ್ತೆ. ನಿಮ್ಮನ್ನ ನೀವು ಲವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀರಾ. ಎಲ್ಲೋ ನೀವು ಕಳೆದೋಗ್ಬಿಟ್ಟಿದ್ರಿ ಇಷ್ಟು ದಿವಸ, ಇಲ್ಲ ಮರ್ತು ಬಿಟ್ಟಿದ್ರಿ. ಹಾಗಾಗಿ ಜೀವನವನ್ನ ಪ್ರೀತಿಸಲಿಕ್ಕೆ ನೀವು ಈಗ ಸ್ಟಾರ್ಟ್ ಮಾಡ್ತೀರಾ. ಮೋಸ್ಟ್ಲಿ ಇದಕ್ಕೆ ಮುಂಚೆ ನಾನು ಹೇಟ್ ಮಾಡ್ತಾ ಇದ್ದೆ ನನ್ನ ಲೈಫನ್ನ, ನನ್ನ ಲೈಫ್ ಹಿಂಗೇನೆ, ನಾನು ತುಂಬಾ ಕೆಟ್ಟ ಪರಿಸ್ಥಿತಿಲಿ ಇದ್ದೀನಿ, ನನ್ನ ಅದೃಷ್ಟ ಸರಿ ಇಲ್ಲ, ಇದೇ ನನ್ನ ಲೈಫನ್ನ ನಾನು ಹೇಟ್ ಮಾಡ್ತಾ ಇದ್ದೆ. ಇನ್ನು ಮುಂದೆ ನಾನು ನನ್ನ ಲೈಫನ್ನ ಪ್ರೀತಿಸೋದಕ್ಕೆ ಶುರು ಮಾಡ್ತೀನಿ. ಯಾವಾಗೆಲ್ಲ ಇದನ್ನೆಲ್ಲ ಮಾಡೋದಕ್ಕೆ ಶುರು ಮಾಡ್ತೀರಾ, ಆಟೋಮೆಟಿಕಲಿ ಹೀಲಿಂಗು ಸ್ಟಾರ್ಟ್ ಆಗ್ಬಿಡುತ್ತೆ. ಬಿಕಾಸ್ ನಿಮ್ಮ ಒಂದು ಮನಿ ರಿಲೇಶನ್ಶಿಪ್ ಏನಿದೆ ಅದು ತುಂಬಾ ತುಂಬಾ ಖರಾಬ್ ಆಗಿತ್ತು, ತುಂಬಾ ಕೆಟ್ಟದಾಗಿತ್ತು. ಬ್ರೇಕಪ್ ಮಾಡ್ಕೊಂಡ್ಬಿಟ್ಟಿದ್ರಿ ನೀವು ನಿಮ್ಮ ಮನಿ ರಿಲೇಶನ್ಶಿಪ್ ಅನ್ನ. ಸೊ ಅದನ್ನ ನೀವು ಹೀಲ್ ಮಾಡಬೇಕು, ಮತ್ತೆ ಒಳ್ಳೆ ರಿಲೇಶನ್ಶಿಪ್ ಜೊತೆಗೆ ನೀವು ಬಿಲ್ಡ್ ಮಾಡ್ಕೋಬೇಕು. ಹೀಲಿಂಗು ಆಗ್ಲೇಬೇಕು. ಇವಾಗಿಂದಾನೆ ನೀವೇನ್ ಮಾಡಬೇಕು, ನಿಮ್ಮೆಲ್ಲ ಅಟೆನ್ಷನ್ ಅನ್ನ ಈ 3D ವರ್ಲ್ಡ್ ಅಲ್ಲಿ ಕಂಡೀಷನ್ ಏನಿದೆ ನಿಮ್ಮದು, ಜಾಬ್ ಇಲ್ಲ, ಹಣದ ಕೊರತೆ ಇದೆ, ಬಿಸ್ನೆಸ್ ನಡೀತಾ ಇಲ್ಲ, ಏನೇ ಇದು ಎಲ್ಲವನ್ನ ಪಕ್ಕಕ್ಕೆ ಇಟ್ಬಿಟ್ಟು, ನನ್ನ ಹತ್ರ 3 ಕೋಟಿ ಗೋಲು ಮೈಂಡ್ ಸೆಟ್ ಏನಿತ್ತು ಅದನ್ನ ಪ್ರಿಂಟ್ ಮಾಡ್ಕೋಬೇಕಿಲ್ಲಿ. 3 ವರ್ಷದಲ್ಲಿ ನನ್ನ ಗೋಲು 3 ಕೋಟಿ ಸಂಪಾದನೆ ಮಾಡೋದು ಅನ್ನೋದನ್ನ ಇಲ್ಲಿ ಪ್ರಿಂಟ್ ಮಾಡ್ಕೊಂಡ್ಬಿಡ್ಬೇಕು, ಕೂರಿಸ್ಕೊಂಡ್ಬಿಡ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಬ್ರೈನ್ ಅಕ್ಸೆಪ್ಟ್ ಮಾಡಲ್ಲ. ಬಟ್ ಅದರ ಬಗ್ಗೆ ಥಿಂಕ್ ಮಾಡೋಕೆ ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ಪ್ರೆಸೆಂಟ್ ಕಂಡೀಷನ್ ಅನ್ನ ನೀವು ಯಾವಾಗ ಪಕ್ಕಕ್ಕೆ ಇಡ್ತೀರಾ, ಅವಾಗ ಅದನ್ನ ಕೂಡ ನಂಬಿಸ್ತಾ ಹೋಗ್ತೀರಾ. ಆಗ ಏನಾಗುತ್ತೆ, ಬ್ರೈನ್ ಅಲ್ಲಿ ರೀವೈರ್ ಆಗಿ ಡಿಫ್ರೆಂಟ್ ಆಗಿ ಫಂಕ್ಷನ್ ಮಾಡೋದಕ್ಕೆ ಶುರು ಮಾಡುತ್ತೆ. ಬ್ರೈನ್ ಒಳಗಡೆ ಫಂಕ್ಷನಾಲಿಟಿ ಚೇಂಜ್ ಆಗ್ಬಿಡುತ್ತೆ. ಆಟೋಮೆಟಿಕಲಿ ನಿಮ್ಮೊಳಗೆ ಕಾನ್ಫಿಡೆನ್ಸ್ ಬರೋದಕ್ಕೆ ಶುರು ಆಗುತ್ತೆ. ಒಳ್ಳೆ ಫೀಲಿಂಗ್ಸ್ ಕೂಡ ನಿಮಗೆ ಶುರು ಆಗಿರುತ್ತೆ. ಆ ಒಂದು ಒಳ್ಳೆ ಫೀಲಿಂಗ್ ಅನ್ನ ನೀವು ಹೋಲ್ಡ್ ಮಾಡಬೇಕು. ಯಾವಾಗ ಫ್ಯೂಚರ್ ಅಲ್ಲಿ ನಿಮ್ಮ ಹತ್ರ 3 ಕೋಟಿ ಇದೆ ಅಂತ ನೀವು ವಿಜುವಲೈಸ್ ಮಾಡ್ತೀರಾ, ಶಾಪಿಂಗ್ ಹೋದಾಗ ಪ್ರೈಸ್ ಟ್ಯಾಗ್ ನೋಡ್ದೇ ಯಾವಾಗ ನೀವು ಶಾಪಿಂಗ್ ಮಾಡ್ತಾ ಇದ್ದೀನಿ ಅಂತ ವಿಜುವಲೈಸ್ ಮಾಡ್ತೀರಾ, ಅಂಡ್ ನನ್ಗೆ ಏನ್ ಬೇಕೋ, ನಾನು 3 ಕೋಟಿನಲ್ಲಿ ನನ್ಗೆ ಏನ್ ಬೇಕೋ ನಾನು ತಗೊಳ್ತಾ ಇದ್ದೀನಿ ಅಂತ ಒಂದು ವಿಜುವಲೈಸ್ ಮಾಡ್ತೀರಾ, ಆ ಒಂದು ವೈಬ್ರೇಷನ್ ತುಂಬಾ ಹೈ ಇರುತ್ತೆ. ಈಗ ನಿಮ್ಮ ವೈಬ್ರೇಷನ್ ತುಂಬಾ ಲೋ ಇದೆ, ಅದನ್ನ ಮ್ಯಾಚ್ ಮಾಡಬೇಕು ಈ ಟೈಮಲ್ಲಿ. ಬಿಲೀವ್ ಮೀ, ಯಾವಾಗ ವೈಬ್ರೇಷನ್ಸ್ ಅನ್ನ ನೀವು ಮ್ಯಾಚ್ ಮಾಡ್ತೀರಾ, ನಿಮಗೇನು ಮಾಡುವಂತ ಅವಶ್ಯಕತೆನೇ ಇರಲ್ಲ. ತುಂಬಾ ಜನಕ್ಕೆ ಇದು ಅರ್ಥ ಆಗಲ್ಲ, ಬಟ್ ಇದು ಫ್ಯಾಕ್ಟ್. ನೀವೇನು ಮಾಡ್ಬೇಕಾಗಿಲ್ಲ, ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸಾಕು, ಆಟೋಮೆಟಿಕಲಿ ನೀವು ತುಂಬಾ ದೊಡ್ಡ ದೊಡ್ಡ ರಿಸಲ್ಟ್ ಅನ್ನ ನೋಡ್ತಾ ಹೋಗ್ತೀರಾ. ಯಾಕಂದ್ರೆ ಮ್ಯಾಗ್ನೆಟ್ ಆಗ್ಬಿಟ್ಟಿರ್ತೀರಾ ನೀವು. ಹೈ ವೈಬ್ರೇಷನ್ ಅಲ್ಲಿ ವೈಬ್ರೇಟ್ ಆಗ್ತಾ ಇರ್ತೀರಲ್ಲ, ಮ್ಯಾಗ್ನೆಟ್ ಆಗಿರ್ತೀರಾ, ಎಲ್ಲವನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಶುರು ಮಾಡ್ತೀರಾ. ತುಂಬಾ ಜನ ಹೇಳೋದನ್ನ ಕೇಳಿದೀನಿ, ಅರೆ ಅವ್ನ ಲಕ್ ಚೇಂಜ್ ಆಯ್ತು, ರಾತ್ರಾತ್ರಲ್ಲೇ ಅವ್ನ ಲೈಫಲ್ಲಿ ಮಿರಾಕಲ್ ಆಗೋಯ್ತು, ಏನೋ ಒಂದು ಇನ್ಸಿಡೆನ್ಸ್ ಇಂದ ಅವ್ನ ಜೀವನನೇ ಚೇಂಜ್ ಆಗ್ಬಿಡ್ತು, ನೋಡು ಹೆಂಗಿದ್ದೋನ್ ಹೆಂಗಾಗ್ಬಿಟ್ಟ. ಇದೆಲ್ಲ ಏನು? ದೇರ್ ಇಸ್ ನೋ ಸಚ್ ಥಿಂಗ್ಸ್ ಆಸ್ ಅ ಲಕ್ ಅಂಡ್ ಅದರ್ ಥಿಂಗ್ಸ್. ಯಾಕೆಂದ್ರೆ ನೀವು ನಿಮ್ಮೊಳಗೆ ವೈಬ್ರೇಷನ್ ಮ್ಯಾಚ್ ಮಾಡಿರ್ತೀರಾ, ಆಗ ಪೂರಾ ಬ್ರಹ್ಮಾಂಡ ಹೆಲ್ಪ್ ಮಾಡಿರುತ್ತೆ ನಿಮಗೆಲ್ಲ ತಂದ್ಕೊಡೋದಕ್ಕೆ. ಇಟ್ಸ್ ಅ ಗಿವನ್ ಅಂಡ್ ಪ್ರೂವನ್ ಫ್ಯಾಕ್ಟ್. ಐ ಹೋಪ್ ನೀವು ಅಗ್ರಿ ಮಾಡ್ತಾ ಇದ್ದೀರಾ, ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ ಬಿಲ್ಡ್ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಸೊ ಕಮೆಂಟ್ ಮಾಡಿ, ಐ ಆಮ್ ಮ್ಯಾನಿಫೆಸ್ಟಿಂಗ್ ವೆಲ್ತ್ ಇನ್ ಮೈ ಲೈಫ್. ನಾನು ನನ್ನ ಲೈಫಲ್ಲಿ ಸಂಪತ್ತನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.